ಹಲೋ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ರಾಶ್ಮಿ. ಸೊ ಫ್ರೆಂಡ್ಸ್, ಇವತ್ತಿನ ನಮ್ಮ ರಾಶಿಯಲ್ಲಿ ಏನಿದೆ ಹಾಗೆ ನಿಮ್ಮ ಭವಿಷ್ಯ ಇವತ್ತು ಏನ್ ಹೇಳುತ್ತೆ, ನಿಮ್ಮ ದಿನ ಹೇಗಿದೆ ಅನ್ನೋದನ್ನ ನಾನ್ ಹೇಳಕ್ ಬಂದಿದ್ದೀನಿ. ಸೊ ಕೇಳೋಣ, ಹಾಗಿದ್ರೆ ಬನ್ನಿ. ಮೊದಲನೇದಾಗಿ ಮೇಷರಾಶಿಯವರು ಇವತ್ತು ಯಾವುದೋ ಒಂದು ಆದಾಯದ ಹೊಸ ಮೂಲವನ್ನ ಕಂಡುಕೋಬಹುದು. ಹಾಗೆ ನೀವು ಮಾಡಿರೋ ಸೇವಿಂಗ್ಸ್ ಇಂದ ನಿಮ್ಗೆ ಒಳ್ಳೆ ಲಾಭ ಸಿಗತ್ತೆ. ಸೊ ಇವತ್ತು ನೀವು ಯಾವುದಕ್ಕೂ ಅನ್ನೆಸೆಸರಿ ಖರ್ಚು ಮಾಡದೆ ತುಂಬಾ ಸೇವಿಂಗ್ಸ್ ಮಾಡ್ತೀರಾ. ಇನ್ನು ವೃಷಭ ರಾಶಿಯವ್ರಿಗೆ ಇವತ್ತು ತಂದೆಯಿಂದ ಹಾಗೆ ನಿಮ್ಮ ಆಪ್ತರಿಂದ ಯಾವುದೋ ಒಂದು ರೀತಿಯಲ್ಲಿ ಲಾಭ ಪಡಿಬಹುದು. ಜೊತೆಗೆ ನಿಮ್ಮ ಆರೋಗ್ಯದ ಬಗ್ಗೆ ನೀವೇನ್ ಯೋಚನೆ ಮಾಡ್ಬೇಕಾಗಿಲ್ಲ. ಇವತ್ತು ನಿಮ್ಮ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಮಿಥುನ ರಾಶಿಯವರು ಸ್ವಲ್ಪ ಇವತ್ತು ಗ್ಯಾಸ್ಟ್ರಿಕ್ ಮತ್ತೆ ಅಜೀರ್ಣ ಅಂದ್ರೆ ಇಂಡೈಜೆಷನ್ ಸಮಸ್ಯೆಯಿಂದ ಬಳಲ್ಬಹುದು. ಸೊ ಆದಷ್ಟು ಸ್ವಲ್ಪ ಹುಷಾರಾಗಿರಿ. ಇನ್ನು ಕರ್ಕಾಟಕ ರಾಶಿಯವರು ಇವತ್ತು ನೀವು ತಗೊಳ್ಳೋ ಫುಡ್ ಹಾಗೆ ಲೈಫ್ ಸ್ಟೈಲ್ ಅನ್ನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಇನ್ನು ಕಂಟ್ರೋಲ್ ಮಾಡ್ಕೋಬೇಕು. ನೀವು ಫುಡ್ ಅನ್ನ ತಗೋಬೇಕಾದ್ರೆ ಮೇಲೆ ತುಂಬಾ ತಿನ್ನಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಅದು ನಿಮ್ಮ ಹೆಲ್ತ್ ಗೆ ಪರಿಣಾಮ ಬೀರುತ್ತೆ. ಇವತ್ತು ನಿಮ್ಮ ಹೆಲ್ತ್ ಕೆಡೋ ಚಾನ್ಸಸ್ ಇರುತ್ತೆ. ಸೊ ಹುಷಾರಾಗಿ. ಇನ್ನು ಸಿಂಹ ರಾಶಿಯವರು ಇವತ್ತು ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿನ ಏಳು ಬೀಳು ಇದ್ದೇ ಇರತ್ತೆ. ಜೊತೆಗೆ ನಿಮ್ಮ ಕುಟುಂಬ ಜೀವನ ಇವತ್ತು ಸ್ವಲ್ಪ ನಾರ್ಮಲ್ ಆಗಿರುತ್ತೆ. ಆರಾಮಾಗಿರಿ. ಇನ್ನು ಕನ್ಯಾ ರಾಶಿಯವರು ಇವತ್ತು ನೀವ್ ಯಾವ್ದೋ ಒಂದು ಕೆಲ್ಸನ ಪ್ಲಾನ್ ಮಾಡಿರ್ತೀರಾ, ಅದು ಇವತ್ತು ಸಕ್ಸಸ್ ಆಗತ್ತೆ. ಜೊತೆಗೆ ನೀವ್ ಮಾಡೋಂತ ಕೆಲ್ಸದ ಬಗ್ಗೆ ನಿಮ್ಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಅಷ್ಟ್ ಚೆನ್ನಾಗಿ ನೀವ್ ಅನ್ಕೊಂಡಿರೋ ಕೆಲ್ಸನ ಮಾಡಿ ಮುಗಿಸ್ತೀರಾ. ಇನ್ನು ತುಲಾ ರಾಶಿಯವ್ರಿಗೆ ಇವತ್ತು ನಿಮ್ಮ ಹಿಂದೆ ಯಾರು ಇರ್ತಾರೆ ಅಂದ್ರೆ ನಿಮ್ಮನ್ನ ಬೀಟ್ ಮಾಡ್ಬೇಕು, ಕಾಂಪಿಟೇಷನ್ ಕೊಡ್ಬೇಕು ಅಂತ ಅನ್ಕೊಳ್ಳೋರೆ ಇವತ್ತು ನಿಮ್ಮನ್ನ ಬಂದು ಹೊಗಳ್ತಾರೆ. ಜೊತೆಗೆ ಯಾರಿಗಾದ್ರೂ ಆಸ್ತಿ ಸಂಬಂಧದ ಸಮಸ್ಯೆಗಳಿದ್ರೆ ಇವತ್ತು ಅದು ಸಾಲ್ವ್ ಆಗತ್ತೆ. ಇವತ್ತು ವೃಶ್ಚಿಕ ರಾಶಿಯವರು ಸ್ವಲ್ಪ ನಿಮ್ ಕೋ ವರ್ಕರ್ಸ್ ಜೊತೆ ಹುಷಾರಾಗಿರಿ. ಅಂದ್ರೆ ನಿಮ್ ಜೊತೆ ಕೆಲಸ ಮಾಡೋರ್ಗೆ ಯಾವುದೇ ರೀತಿ ನೀವ್ ಯಾವ ತರ ಕೆಲಸದಲ್ಲಿ ಯಶಸ್ಸು ಪಡಿತಾ ಇದ್ದೀರಾ ಅನ್ನೋ ಸೀಕ್ರೆಟ್ ಅನ್ನ ಹೇಳ್ಕೋಬೇಡಿ, ಅದ್ ನಿಮ್ಗೆ ಕಷ್ಟ ಆಗತ್ತೆ. ಜೊತೆಗೆ ನಿಮ್ಮ ಕೆಲಸದಲ್ಲಿ ನೀವು ಯಶಸ್ಸು ಕಾಣೋದ್ರಿಂದ ನಿಮ್ ತುಂಬಾ ಖುಷಿಯಾಗಿರ್ತೀರಾ ಇವತ್ತು. ಇನ್ನು ಧನುರಾಶಿಯವರು ಯಾರಾದ್ರೂ ಬಿಸ್ನೆಸ್ ಮೆನ್ ಇದ್ರೆ ಅವ್ರಿಗೆ ಇವತ್ತು ಯಾವುದೋ ಒಂದು ನಿರೀಕ್ಷೆಗಳು ಏನೆಲ್ಲ ಆಸೆಗಳಿರುತ್ತೆ ಅದೆಲ್ಲಾನು ನೆರವೇರುತ್ತೆ. ಇನ್ನು ಮಕರ ರಾಶಿಯವ್ರಿಗೆ ಇವತ್ತು ನಿಮ್ಮ ವಿರುದ್ಧ ಯಾವ್ದಾದ್ರು ಕಂಪ್ಲೇಂಟ್ಸ್ ಇದ್ರೆ ಯಾವುದೇ ರೀತಿ ಕಂಪ್ಲೇಂಟ್ ಇರ್ಬೋದು, ಅದು ಇವತ್ತು ಪರಿಹಾರ ಆಗತ್ತೆ. ಹಾಗೆ ಅದರಿಂದ ನೀವು ಹೊರಗೆ ಬರ್ತೀರಾ. ಇನ್ನು ಯಾವ್ದಾದ್ರು ಒಂದು ಸೂಪರ್ ಆಗಿರೋ ಕೆಲಸನ ಮಾಡಕ್ಕೆ ಪ್ಲಾನ್ ಮಾಡ್ತೀರಾ. ಇನ್ನು ಕುಂಭರಾಶಿಯವ್ರಿಗೆ ಇವತ್ತು ಸ್ವಲ್ಪ ದೇವ್ರು ಮತ್ತೆ ಆಪ್ತರ ಬಗ್ಗೆ ತುಂಬಾ ಭಕ್ತಿ ಜಾಸ್ತಿ ಆಗ್ಬಿಡತ್ತೆ. ಹಾಗೆ ನಿಮಗೆ ಯಾವುದೇ ಸಮಸ್ಯೆ ಇದ್ರೂ ಅದು ಪರಿಹಾರ ಆಗತ್ತೆ. ಇನ್ನು ಯಾರಾದ್ರೂ ಲಾಟ್ರಿ ಮತ್ತೆ ಈ ಗ್ಯಾಂಬ್ಲಿಂಗ್ ಹುಚ್ಚಿದ್ರೆ ಅವ್ರಿಗೆಲ್ಲ ಇವತ್ತು ಸ್ವಲ್ಪ ತೊಂದರೆ ಆಗೋ ಸಾಧ್ಯತೆ ಇದೆ. ಅದರಿಂದ ದಯವಿಟ್ಟು ದೂರ ಇದ್ಬಿಡಿ. ಇನ್ನು ಕೊನೆಯದಾಗಿ ಮೀನರಾಶಿಯವರು ಇವತ್ತು ಸ್ವಲ್ಪ ಎಲ್ಲದರಿಂದ ಹುಷಾರಾಗಿರಿ. ನಿಮಗೆ ಗೊತ್ತಿಲ್ಲದೆ ನಿಮಗೆ ಎಲ್ಲಿಂದ ಪ್ರಾಫಿಟ್ ಬರ್ತದೆ ಹಾಗೆ ನೀವು ಹೇಗೆ ಓನರ್ಶಿಪ್ ಅನ್ನ ತಗೊಂಡ್ರಿ ಅನ್ನೋದನ್ನೆಲ್ಲ ಯಾರಿಗೂ ಸೀಕ್ರೆಟ್ ಬಿಟ್ಕೊಡ್ಬೇಡಿ, ಅದು ನಿಮ್ಗೆ ಮುಳುವಾಗತ್ತೆ. ಇನ್ನು ಯಾವುದೋ ಒಂದು ಮ್ಯಾಟರ್ ನಿಮ್ಮನ್ನ ತುಂಬಾ ಕಾಡತ್ತೆ ಇವತ್ತು. ಸೊ ದಯವಿಟ್ಟು ಆದಷ್ಟು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ ಆರಾಮಾಗಿರಿ. ಕೇಳಿದ್ರಲ್ಲ ಫ್ರೆಂಡ್ಸ್, ಇವಿಷ್ಟು ನಿಮ್ಮ 12 ರಾಶಿಗಳ ದಿನ ಭವಿಷ್ಯ. ಪ್ರತಿದಿನ ನಿಮ್ಮ ರಾಶಿಯಲ್ಲಿ ಏನಿದೆ ಹಾಗೆ ನೀವು ಹೇಗಿರ್ತೀರಾ ದಿನ ಪೂರ್ತಿ ಅನ್ನೋದನ್ನ ತಿಳಿಸೋದಕ್ಕೆ ನಮ್ಮದೊಂದು ಚಿಕ್ಕ ಪ್ರಯತ್ನ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಯಾರೆಲ್ಲ ನಮ್ಮ ವಿಡಿಯೋನ ಲೈಕ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ಹೀಗೆ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ನೋಡ್ತಾ ಇರಿ ಅಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಹಾಗೆ ನಿಮಗೇನಾದ್ರೂ ನಮ್ಮ ಕಂಟೆಂಟ್ ಅಲ್ಲಾಗ್ಲಿ ಅಥವಾ ಯಾವ್ದ್ರಲ್ಲೇ ಆಗಿರ್ಬೋದು ಏನೋ ಒಂದು ಚೇಂಜಸ್ ಮಾಡ್ಬೇಕಂದ್ರೆ ದಯವಿಟ್ಟು ಸಜೆಷನ್ಸ್ ಕೊಡಿ. ಹಾಗೆ ಇನ್ನೇನಾದ್ರೂ ಹೊಸದಾಗಿ ಮಾಡ್ಬೋದು, ಇಂಥದ್ದು ಇದ್ರೆ ಚೆನ್ನಾಗಿರತ್ತೆ ಅಂತ ನಿಮಗೆ ಅನ್ಸಿದ್ರೆ ಧಾರಾಳವಾಗಿ ನೀವು ನಮ್ಗೆ ಅದನ್ನ ಹೇಳ್ಬೋದು. ಸೊ ಆದಷ್ಟು ನೀವ್ ಹೇಳೋದನ್ನ ನಾವು ಇಂಪ್ಲಿಮೆಂಟ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಸೊ ಆರಾಮಾಗಿರಿ, ಎಲ್ರು ಖುಷಿಯಾಗಿರಿ ಅಂತ ಹೇಳ್ತಾ ಇನ್ನಷ್ಟು ನ್ಯೂಸ್ ಅಪ್ಡೇಟ್ಸ್ ಅನ್ನ ನಿಮ್ ಮುಂದೆ ತರ್ತೀವಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಹ್ಯಾವ್ ಅ ನೈಸ್ ಡೇ.